ನೋಬೆಲ್ ಪ್ರಶಸ್ತಿ ಪಡೆದಾಗ ನಾನು ಹಿಂದೆ ರಾಮನಗರದಲ್ಲಿ ಯಾವುದೋ ಇಂಜಿನಿಯರಿಂಗ್ ಕಾಲೇಜು ನಾನು ಜ್ಞಾನ ವಿಕಾಸ ಸಂಸ್ಥೆಯಲ್ಲಿ ಅಲ್ಲಿ ಸ್ವಲ್ಪ ಸಹಕಾರ ಕೊಟ್ಟಿದ್ದೀನಿ. ಅಲ್ಲಿ ಹೋಗ್ತಾ ಇದೆ, ಅವತ್ತು ಪೇಪರಲ್ಲಿ ಕೇಳ್ತಾರೆ, ಪೇಪರಲ್ಲಿ ನೋಡಿದೆ ನಾನು ಡೆಕ್ಕಾನಲ್ಲಿ, ಏನು ಹೇಳ್ತೀರಿ ನಿಮಗೆ ಈ ನೋಬೆಲ್ ಪ್ರಶಸ್ತಿ ಬಂದದಕ್ಕೆ ಅಂತ. ಅವರು ಕರಾವಳಿ ಪ್ರದೇಶದವರು, ಅದೆಲ್ಲ ಫಿಶರ್ಮೆನ್ಸು ಮಾಡಿ ಬಹುಶಃ ಎಲ್ಲ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲಿ ಅವರಿಗೆ ನೋಬೆಲ್ ಪ್ರಶಸ್ತಿ ಬರ್ತದೆ. ಈ ಶ್ರೀಶಕ್ತಿ ಸಂಘ, ಸ್ವಸಹಾಯ ಸಂಘ ಇವೆಲ್ಲ ಇದೆಯಲ್ಲ, ಆ ದೃಷ್ಟಿಯಿಂದ ಅವ್ರು ಬರ್ತಾರೆ. ಅದಕ್ಕೆ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ಇಫ್ ಯು ಫೀಡ್ ಎ ಫಿಶ್, ಕೇಳಿ ಮಕ್ಕಳ ಕೇಳ್ತಾ ಇದ್ದೀರಾ, ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದ ಪ್ರಧಾನಮಂತ್ರಿ, ಈ ಪ್ರೆಸಿಡೆಂಟ್ ಅವ್ರು ಕೇಳಿದಾಗ ನಿಮಗೆ ನೋಬೆಲ್ ಪ್ರಶಸ್ತಿ ಸಿಕ್ತು ಅಂತ ಕೇಳಿದಾಗ ಅವ್ರು ಮಾತು ಹೇಳ್ತಾರೆ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಫಿಶಿಂಗ್ ಇಟ್ ಈಸ್ ಫಾರ್ ಎ ಲೈಫ್ ಅಂತ. ಅಂದ್ರೆ ಒಬ್ಬಂಗೆ ಯಾರು ಒಂದು ಮೀನನ್ನ ಹಿಡಿದು ಕೊಟ್ರೆ ಒಂದು ಹೊತ್ತಿಗಾಗ್ತದೆ, ಆ ಮೀನು ಹಿಡಿಯುವಂತ ಕಲೆಗಾರಿಕೆಯನ್ನು ಕಳಿಸಿದ್ರೆ ಇಡೀ ಜೀವನ ಆಗ್ತದೆ ಅಂತ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಬರೀ ಎಲ್ಲೋ ಉದ್ಯೋಗಕ್ಕೆ ಮಾತ್ರ ನೀವು ಯೋಚನೆ ಮಾಡಬಾರ್ದು. ನೂರಾರು ಜನಕ್ಕೆ ಉದ್ಯೋಗ ಕೊಡುವಂತ ಚಿಂತನೆ, ನೀವು ಉದ್ಯಮಿಗಳಾಗಿ ನೀವು ಬೆಳಿಬೇಕು. ಆಗ ಮಾತ್ರ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಸ್ಟೋರಿ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕರಿಯಪ್ಪನವರು ಯಾಕ ಆಯ್ಕೆ ಮಾಡಿದ್ರು, ಶ್ರೀಕಂಠವ್ರು ಹೇಳಿದ್ರು, ವಿದ್ಯಾ ನೃಪನ್ ರಪ ಹಪ ಹರಿಸದ, ಇದು ಕೇಳ್ಕೊಳ್ಳಿ, ನೃಪನ್ ರಪ ಹಪ ಹರಿಸದ, ಬಾಯಾದಿ ತಗ್ಗಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ, ಗುಪ್ತ ನಿಧಿ ಒಂದೇ ವಿದ್ಯೆ. ಆದ್ರಿಂದ ಕರಿಯಪ್ಪನವರು ಅವತ್ತಿನ ಕಾಲದಲ್ಲಿ ಯಾವ ರಾಜನೂ ಓದ್ಕೊಂಡು ಹೋಗಕ್ಕಾಗಲ್ಲ, ಯಾವ ದಾಯದಿನೂ ಕಿತ್ಕೊಳಕ್ಕಾಗಲ್ಲ, ಅಗ್ನಿಲಿ ಸುಡಕ್ಕಾಗಲ್ಲ, ನೀರಲ್ಲಿ ನೆನೆಸಕ್ಕಾಗಲ್ಲ. ಆ ಗುಪ್ತ ನಿಧಿ ಒಂದೇ ವಿದ್ಯೆ ನನ್ನ ಈ ತಾಲೂಕಿನ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಗುಪ್ತ ನಿಧಿ ವಿದ್ಯೆಯನ್ನು ಮಾತ್ರ ಕಲಿಸಿದ್ರೆ ಈ ತಾಲೂಕು ಅನುಕೂಲ ಆಗ್ತದೆ ಅಂತೇಳಿ ಅವತ್ತಿನ ಕಾಲದಲ್ಲಿ ತೀರ್ಮಾನ ಮಾಡೋದಕ್ಕೆ ಇವತ್ತು ನಮ್ಮ ತಾಲೂಕಲ್ಲಿ ನೂರಾರು ಜನ, ಸಾವಿರಾರು ಜನ ಇವತ್ತು ಒಳ್ಳೊಳ್ಳೆ ಸಂಸ್ಥೆಗಳು ಕೆಲಸ ಮಾಡಿ ಶಕ್ತಿಯಾಗಿ, ಕುಬೇರ್ ರೆಡ್ಡಿ ಅಂತವರು, ಬೇರೆ ಬೇರೆ ಎಲ್ಲ ವೇದಿಕೆಯಲ್ಲಿರೋರು ಎಲ್ಲ ಕೂಡ ವಿದೇಶದಲ್ಲೇ ಇವತ್ತು ಕೆಲಸ ಮಾಡಿ ಬಹಳ ದೊಡ್ಡ ಶ್ರೀಮಂತರಾಗಿ, ಜ್ಞಾನವಂತರಾಗಿ, ಇವತ್ತು ದೊಡ್ಡ ದಾನಿಗಳಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು ಇಷ್ಟೇ, ನಾನು ನೀವೆಲ್ಲ ಕೂಡ ಲಕ್ಷಾಂತರ ಜನಕ್ಕೆ ಇವತ್ತು ಕರಿಯಪ್ಪನವರು ನೀಡಿದಂತ ಒಬ್ಬ ಸರಸ್ವತಿ ಪುತ್ರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡೋದು ದೊಡ್ಡದಲ್ಲ. ಇವತ್ತು ನಮ್ಮ ತಾಲೂಕು ಕನಕಪುರ ತಾಲೂಕು ಕರಿಯಪ್ಪನವರು, ನಾವೆಲ್ಲ ಈ ರಾಮನಗರ ಜಿಲ್ಲೆ ಅಂತ ಕರಿತೀವಿ. ಇದೇ ಜಿಲ್ಲೆಯಲ್ಲಿ ಕರಿಯಪ್ಪನವರು, ಇದೇ ಜಿಲ್ಲೆಯಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು, ಇದೇ ಜಿಲ್ಲೆಯಲ್ಲಿ ಬಾಲಗಂಗಾಧರ ಸ್ವಾಮಿಗಳು ಹುಟ್ಟಿದ್ರು, ಇದೇ ಜಿಲ್ಲೆಯಲ್ಲಿ ನಮ್ಮ ಚನ್ನಪಟ್ಟಣದ ವೆಂಕಟಪ್ಪನವರು, ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ದರು. ಇವೆಲ್ಲ ಕೂಡ ಈ ಒಂದು ಎಜುಕೇಶನ್ ವಿಚಾರದಲ್ಲಿ ದೊಡ್ಡ ರೆವಲ್ಯೂಷನ್. ಈಗ ಶಿವಕುಮಾರ್ ಸ್ವಾಮಿಗಳಾಗಲಿ, ಬಾಲಗಂಗಾಧರ ಸ್ವಾಮಿಗಳಾಗಲಿ, ಅವರು ಮಠದ ಅದು ಕೂಡ ಎಜುಕೇಶನ್ ಕೊಟ್ಟಂತ ಅಕ್ಷರ ದಾಸೋಹ, ಅನ್ನ ದಾಸೋಹ, ಇದರಲ್ಲೆಲ್ಲ ಅತಿ ಹೆಚ್ಚು ಹೆಸರನ್ನ ಪಡ್ಕೊಂಡು ಬಂದಂಥವ್ರು. ಸೊ ಹಂಗೆ ಈಗ ಹೇಳ್ದಂಗೆ ಇವತ್ತು ಇಲ್ಲಿ ಬರ್ತಾ ಇರೋಂಥ ಯೂನಿವರ್ಸಿಟಿಗಳು, ಮೆಡಿಕಲ್ ಕಾಲೇಜುಗಳು ಇವೆಲ್ಲ ನೋಡಿದ್ರೆ ಈ ಭೂಮಿಲಿ ಒಂದು ದೊಡ್ಡ ಶಕ್ತಿ ಇದೆ. ಸೊ ಅದರಿಂದ ನೀವೆಲ್ಲ ಕೂಡ ಬೆಂಗಳೂರು ನಗರ ಜಿಲ್ಲೆಯವರು, ನೀವು ಬೆಂಗಳೂರು ಜಿಲ್ಲೆಯಿಂದ ಸಂಗಮದ ಗಂಟ, ಮೇಕೆದಾಟು ಗಂಟ, ಆ ಕಡೆ ಮಳವಳ್ಳಿ ಬಾರ್ಡರ್ ಗಂಟ, ಮದ್ದೂರು ಬಾರ್ಡರ್ ಗಂಟ, ಕುಡಗಲ್ ಬಾರ್ಡರ್ ಗಂಟ, ತುಮಕೂರು ಬಾರ್ಡರ್ ಗಂಟ ನಾವೆಲ್ಲ ಬೆಂಗಳೂರು ಜಿಲ್ಲೆ, ಹೊಸಕೋಟೆ ಎಲ್ಲ ಬೆಂಗಳೂರು ಜಿಲ್ಲೆ. ಆಮೇಲೆ ಆಡಳಿತ ದೃಷ್ಟಿಯಿಂದ ಎಲ್ಲ ಬೇರೆ ಬೇರೆ ಎಲ್ಲ ಭಾಗ ಎಲ್ಲ ಕೂಡ ಇವತ್ತು ಆಗಿದೆ. ಆದ್ರಿಂದ ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ಅನೇಕ ನಾವೆಲ್ಲ ರಾಜಕಾರಣಿಗಳು ದೊಡ್ಡ ಯುದ್ಧ ನಡೆಸ್ತೀವಿ. ಯುದ್ಧ ಅಲ್ಲ ಮುಖ್ಯ, ಯುದ್ಧವನ್ನ ಗೆಲ್ಲೋನು ವೀರ ಅಲ್ಲ, ಜನರ ಮನಸ್ಸನ್ನ ಗೆಲ್ಲೋನು ನಿಜವಾದ ವೀರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ನಿಮ್ಮ ಜನರ ಹೃದಯವನ್ನು ನಾವೆಲ್ಲ ಗೆಲ್ಲಬೇಕು. ಜನರಲ್ಲಿ ಲಕ್ಷಾಂತರ ಜನ ಇವತ್ತು ಜನರ ಸೇವೆಯನ್ನು ಮಾಡಿಕೊಂಡು ವಿವಿಧ ರೀತಿಯಲ್ಲಿ ಪಡ್ಕೊಂಡು ಬಂದಿದ್ದಾರೆ. ಇವತ್ತು ಏಪ್ರಿಲ್ 1ನೇ ತಾರೀಕು, ಮೊನ್ನೆ ತಾನೇ ನಾನು ಶಿವಕುಮಾರ್ ಸ್ವಾಮಿಗಳ ಜನ್ಮ 118ನೇ ಜನ್ಮ ದಿನಕ್ಕೆ ಹೋಗಿದ್ದೆ.
125 ಕರಿಯಪ್ಪನವರ ಜನ್ಮದಿನದಲ್ಲಿ ಪಾಲ್ಗೊಂಡಿದ್ದೇನೆ. ಸೊ ಹಂಗೆ ಇವತ್ತು ನಾವೆಲ್ಲ ಪುಣ್ಯರ ನಾವು ಸ್ಮರಿಸ್ಕೊಳ್ತೇವೆ. ಭೀಷ್ಮ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಥಿ ಸಂಯುಕ್ತ ಜಾಯಂತೆ ಮಾನವ ಭೂಯಿ ಇದು ದೇವರ್ಷಿ ಬಲಿ ಚೈತನ್ಯ ತೇಜಸ್ಥ ಧರ್ಮತ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಒಂದು ಹುಟ್ಟಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಈ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ನಾವು ನೀವೆಲ್ಲ ಸೇರಿ ನಮ್ಮ ಬದುಕು ಯಾವುದು ಶಾಶ್ವತ ಅಲ್ಲ. ಕರಿಯಪ್ಪನವರು ಇವತ್ತು ಶಾಶ್ವತ ಅಲ್ಲ, ಶಿವಕುಮಾರ್ ಸ್ವಾಮಿಗಳು ಶಾಶ್ವತ ಅಲ್ಲ. ಇಲ್ಲ ಅಂತಂದ್ರೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ ಶಾಶ್ವತ ಅಲ್ಲ. ದೇವರ ಸ್ವರೂಪದಲ್ಲಿದ್ರು ಕೂಡ ಶಾಶ್ವತ ಅಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಇವತ್ತು ನಾವು ಯಾಕೆ ಸುಬ್ರಾಯರ ಕುಟುಂಬದವ್ರನ್ನ ಕರೆಸಿದ್ದೇವೆ ಅಂತಂದ್ರೆ ಅವ್ರು ಮಾಡಿದಂಥ ದಾನ ಧರ್ಮ, ಅವ್ರು ಕೊಟ್ಟಂತ ಅವತ್ತಿನ ಕಾಲದಲ್ಲಿ ದಿಟ್ಟವಾದಂಥ ಆಸ್ತಿ. ಇವತ್ತು ಈ ಆಸ್ತಿ ಉಳಿಸ್ಕೊಂಡಿದ್ರೆ 14 ಎಕರೆಗೆ ಎಷ್ಟು ಕೋಟಿ ಆಗ್ಬೋದು, 100 ಕೋಟಿ ರೂಪಾಯಿ ಆಗ್ಬೋದು. ಅವತ್ತು ಈ ಆಸ್ತಿಗಿನ್ನ ಈ ಮಕ್ಕಳು ಇಲ್ಲಿ ಬೆಳೆದು ಓದಿರೋರು ಎಷ್ಟು ಕೋಟಿ ರೂಪಾಯಿನ ಸಂಪಾದನೆ ಮಾಡಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಹೇಳಿದ್ರಲ್ಲ, ಆ ನಿಧಿ, ಗುಪ್ತ ನಿಧಿ, ಆ ವಿದ್ಯೆಗೆ ದಾನ ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ಹೃದಯ ಶ್ರೀಮಂತಿಕೆ. ಸೊ ಅದರಿಂದ ಇವತ್ತು ತಾವೆಲ್ಲ ಕೂಡ ಸೇರಿದ್ದೀರಿ. ನೆಲ್ಸನ್ ಮಂಡೇಲಾ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಅದೊಂದು ಪ್ರಬಲವಾದಂಥ ಅಸ್ತ್ರ, ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಎನಿವನ್ ಕ್ಯಾನ್ ಯೂಸ್ ಅಂತ. ದಿಸ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಅಂತ ಹೇಳಿ. ಹಂಗೆ ಎಜುಕೇಶನ್ ಅದೊಂದು ಪ್ರಬಲವಾದಂಥ ಅಸ್ತ್ರ, ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಎನಿವನ್ ಕ್ಯಾನ್ ಯೂಸ್ ಅಂತ. ದಿಸ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಅಂತ ಹೇಳಿ. ಹಂಗೆ ಎಜುಕೇಶನ್. ನಾನು ಫೈನಲ್ ಇಯರ್ ಡಿಗ್ರಿ ಆದಾಗ ನನಗೆ ಟಿಕೆಟ್ ಸಿಕ್ಬಿಡ್ತು ಅಸೆಂಬ್ಲಿಗೆ. ದೇವೇಗೌಡರ ಮೇಲೆ ಅಸೆಂಬ್ಲಿ ನಿಂತಾರೆ 85ರಲ್ಲಿ. ನಾನು ಗ್ರಾಜ್ಯುಯೇಟ್ ಆಗಲಿಲ್ಲ. ಎಲ್ಲ 47 ವಯಸ್ಸಿಗೆ ಓಪನ್ ಯೂನಿವರ್ಸಿಟಿ. ನನ್ನ ಮಕ್ಕಳು ಎಲ್ಲಿ ನೀ ಹಾಕೋದಿಲ್ಲಪ್ಪ, ನಾನು ಓದ್ಬೋದು ಅಂತ ಗಲಾಟೆ ಮಾಡ್ತೀನಿ ಅಂದ್ಬಿಟ್ಟು ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ಗ್ರಾಜ್ಯುಯೇಟ್ ಆದೆ. ಬಹುಶಃ ನಿಮ್ಗೆ ಹೇಳಬೇಕು ಅಂದರೆ ನಾನು ಮೈಸೂರು ಯೂನಿವರ್ಸಿಟಿಲಿ ನಾನು ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತೆಗೆದುಕೊಂಡಾಗ, ನಾನು ಮಂತ್ರಿ ಆದಾಗ ಕೃಷ್ಣ ಅವ್ರ ಸಂಪುಟದಲ್ಲೋ ಬಂಗಾರಪ್ಪನವ್ರ ಸಂಪುಟದಲ್ಲೂ ಮಂತ್ರಿ ಆದ, ಆಗ ನನಗೆ ಸಮಾಧಾನ ಆಗಿಲ್ಲ. ಒಬ್ಬ ನಾನು ಗ್ರಾಜ್ಯುಯೇಟ್ ಆದಾಗ ಆದಂಥ ಸಮಾಧಾನ, ಸಂತೋಷ ನನಗೆ ಅಷ್ಟಿಷ್ಟಲ್ಲ. ಹಂಗೆ ಎಜುಕೇಶನ್ ವಿತೌಟ್ ಎಜುಕೇಶನ್. ಅಸೆಂಬ್ಲಿ ನಿಂತ್ಕೊಂಡ್ರೆ ತಬ್ಬಿಕೊಂಡು ನೋಡ್ತಿದ್ದ, ಮಾತುಗಳನ್ನ ಕೇಳ್ಬೇಕಂತ. ದೊಡ್ಡ ಘಟಾನುಘಟಿಗಳಿದ್ರು ಅವೆಲ್ಲ. ಒಂದ್ ಕಡೆ ಬಂಗಾರಪ್ಪನವ್ರು ಇದ್ರು, ಒಂದ್ ಕಡೆ ಕಾಗೋಡು ತಿಮ್ಮಪ್ಪನವ್ರು ಇದ್ರು, ಒಂದ್ ಕಡೆ ಕೆ ಎಚ್ ರಂಗ ಇದ್ರು, ಇನ್ನೊಂದ್ ಕಡೆ ದೇವೇಗೌಡರು ಇದ್ರು, ಇನ್ನೊಂದ್ ಕಡೆ ರಾಮಕೃಷ್ಣ ಇದ್ರು. ಎಲ್ಲ ಘಟಾನುಘಟಿಗಳಿದ್ರು. ಅವ್ರ ಮೇಲೆ ಅವ್ರ ಭಾಷೆ, ಅವ್ರ ವಿಚಾರ, ಅನುಭವ ಇವೆಲ್ಲ ನೋಡಿದಾಗ ನಮಗೆ ಜಯೇಶ್ ಪಟೇಲ್ ಇವರೆಲ್ಲ ಎಂತೆಂಥ ಜ್ಞಾನಿ ಇದ್ರು. ಸೊ ಆಗ ಅನಿಸ್ತು ನನಗೆ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್ ಅಂತ ಹೇಳಿ ಆಮೇಲೆ ನಾನು ಡಿಗ್ರಿ ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇವತ್ತು ಆ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡಿದೆ. ಇವತ್ತು ಬಹಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡಿದ್ದೀನಿ. ಬಹಳ ಜನ ಇಲ್ಲಿ ಲೆಕ್ಚರರ್ಸ್ ಎಲ್ಲ ಬಂದಿದ್ದೀರಿ, ಬಹಳ ಜನ ಮ್ಯಾನೇಜ್ಮೆಂಟ್ ಅವ್ರು ಬಂದಿದ್ದೀರಿ, ಬಹಳ ಜನ ಸ್ಟೂಡೆಂಟ್ಸ್ ಬಂದಿದ್ದೀರಿ. ಶ್ರೀಕಂಠ್ ಅವ್ರು ಹೇಳ್ದಂಗೆ, ನೀವು ಹಿಂದೆ ಹಿರಿಯರು ಹೇಳ್ತಿದ್ರು ಮನೆ ಹುಷಾರು ಮಠ ಹುಷಾರು ಅಂತೇಳಿ. ಸೊ ಹಂಗೆ ನಿಮ್ಗೆಲ್ಲ ನಂಬಿಕೆ, ನಿಮ್ಮ ಸಂಸ್ಥೆ ಬಗ್ಗೆ ನಿಮ್ಮ ನಂಬಿಕೆ ಇಲ್ಲ ಅಂದ್ರೆ ಯಾವ ಸಂಬಂಧನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹ ಆಗಲಿ ಹೆಚ್ಚು ದಿನ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಮುಖ್ಯ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ನಿಮ್ಮ ಬದುಕಿನಲ್ಲಿ ಸಿಕ್ಕಿದಂಥ ಅವಕಾಶದಲ್ಲಿ ನೀವು 4 ಜನ ನಿಮ್ಮ ಸ್ನೇಹಿತರ ಮಾತಾಡಿ ಈ ಸಂಸ್ಥೆಗೆ ಏನಾದ್ರು ಒಂದು ದಾನ ಕೊಡುವಂತ ಒಂದು ವ್ಯವಸ್ಥೆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಮುಖಾಂತರ ಕೊಡಿಸಿ ಇನ್ನೂ ಒಂದು ಹೆಮ್ಮರವಾಗಿ ಲೈಫ್ ಇಸ್ ನಥಿಂಗ್. ಎಷ್ಟು ಊಟ ಮಾಡ್ಬೋದು, 100 ರೂಪಾಯಿ ಮಾಡ್ಬೋದು, 200 ಮಾಡ್ಬೋದು, 500 ರೂಪಾಯಿ ಮಾಡ್ಬೋದು, ಮಿಕ್ಕಿದೆಲ್ಲ ಬೇರೆಯವ್ರಿಗೋಸ್ಕರ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ಬೃಹಂತಿ ಗಾವ, ಪರೋಪಕಾರ ಇದಂ ಶರೀರಂ ಅಂತ ಹೇಳಿ ನಾನು ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಪಾಠ ನನಗೆ ಬರ್ತದೆ. ಅಂದ್ರೆ ಈ ಮರ ಇರೋದು ತನ್ನ ಸ್ವಂತಕ್ಕೆ ಇರೋದಂತೆ, ಸೌದೆಗೆ, ಹಣ್ಣಿಗೆ, ಮರಕ್ಕೆ, ತೊಲೆಗಂತೆ ಉಪಯೋಗ ಆಗುತ್ತೆ. ನದಿ ಕೂಡ ಅದು ಸ್ವಂತಕ್ಕೇನು ಉಪಯೋಗ ಆಗುತ್ತೆ, ಬೇರೆಯವ್ರು ನೀರು ಕೊಡಕ್ಕಂತೆ, ಹಕ್ಕಿಗಳಿಗೆ, ಪ್ರಾಣಿಗಳಿಗೆ, ನಿಮಗೆ, ನಮ್ಗೆ, ವ್ಯವಸಾಯಕ್ಕೆ ನೀರು ಕೊಡೋದಂತೆ. ಹಂಗೆ ಈ ಹಸು ಕೂಡ ಅಷ್ಟೇ, ಅದು ಸ್ವಂತಕ್ಕೇನು ಪ್ರಯೋಜನ ಅಂತೆ, ಹೊಲ ಕೊಡೋಕ್ಕೆ, ಹಾಲು ಕೊಡೋಕ್ಕೆ, ಮೊಸರು ಕೊಡೋಕ್ಕೆ ಅನುಕೂಲ, ಗೊಬ್ಬರ ಕೊಡೋಕ್ಕೆ ಅನುಕೂಲ. ಹಂಗೆ ಈ ದೇಹ ಕೂಡ ಶಾಶ್ವತ ಯಾವುದು ನಮಗೂ ಇಲ್ಲ, ಅದು ಬೇರೆಯವ್ರಿಗೋಸ್ಕರನೇ. ಸೊ ಆ ದೃಷ್ಟಿಯಿಂದ ನೀವೆಲ್ಲ ಸೇರಿ ನಿಮಗೆ ಸಿಕ್ಕಿರೋಂಥ ಒಂದು ಅವಕಾಶದಲ್ಲಿ
ಇವತ್ತು ಹೃದಯವಕ್ಕೆ ತೋರಿಸಿ ಸಹಾಯ ಮಾಡಲಿಕ್ಕೆ ದಾನ ಮಾಡಲಿಕ್ಕೆ ಅಂತೆಲ್ಲ ಶ್ರಮವನ್ನು ಪಡಬೇಕು ಈ ಸಂಸ್ಥೆ ಕಟ್ಟಲಿಕ್ಕೆ ಅಂತೇಳಿ ನಾನು ಮಾಡ್ಕೊಂಡಿದ್ದೇನೆ. ಸೊ ಜೀವನದಲ್ಲಿ ನಂಬಿಕೆ ಅನ್ನೋದೇ ಒಂದು ದೊಡ್ಡ ಒಂದು ಸಂಬಂಧ. ನೀವು ಬೆಳೆದಂಥ ಒಂದು ಸಂಸ್ಥೆ, ನಿಮ್ಮ ತಂದೆ ತಾಯಿಯರು ಈ ಸಂಸ್ಥೆ ಮೇಲೆ ದೊಡ್ಡ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಸೇರಿಸಿದ್ದಾರೆ. ದೇವರು ನಾವು ಕೊಟ್ಟದ್ದು ಎಡೆ ಎಳಾಕೆ, ಒಂದು ಕೊಟ್ಟೋಗೋದು ಒಂದು ಬಿಟ್ಟೋಗೋದು. ಸೊ ಏನು ಕೊಟ್ಟು ಹೋಗ್ತೀವಿ, ಏನು ಬಿಟ್ಟು ಹೋಗ್ತೀವಿ, ಅದು ಮಾತ್ರ ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ನೀವು ಮಾಡಬೇಕು. ನಾನು ಮಧ್ಯ ಎಜುಕೇಷನಿಸ್ಟ್ ಆದೆ. ನಾನು ಕನಕಪುರದಲ್ಲೇ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಸೊ ನಾನು ಇಲ್ಲಿಗೆ ಪ್ರತಿನಿಧಿ ಆಗಿದ್ದೀನಿ. ನಾನು ಮಾಡೋದು ಬೇಡ ಅಂತೇಳಿ ರೂರಲ್ ಇನ್ಸ್ಟಿಟ್ಯೂಷನ್ಸ್ಗೆ ನಾನು ಕಾಂಪಿಟೇಷನ್ ಮಾಡೋದು ಬೇಡ ಅಂತೇಳಿ ಇಲ್ಲಿ ನಾನೇನು ಸಂಸ್ಥೆ ಕಟ್ಟಕ್ಕೆ ಹೋಗಲಿಲ್ಲ. ಆದರೂ ಒಂದು 25 ಎಕರೆ ಜಮೀನ 3 ಕಡೆ ದಾನ ಮಾಡಿಬಿಟ್ಟಿದ್ದೀನಿ ಗೌರ್ಮೆಂಟ್ಗೆ ಎಜುಕೇಷನ್ಗೆ ಅಂತೇಳಿ. ಒಳ್ಳೊಳ್ಳೆ ನನ್ನ ತಂದೆ ತಾಯಿ ಹೆಸರಲ್ಲಿ ಒಂದು 25 ಎಕರೆ 3 ಜಾಗದಲ್ಲಿ ದಾನ ಮಾಡಿದ್ದೀನಿ. ಒಳ್ಳೆ ಸಂಸ್ಥೆ ಕಟ್ಟಿರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ನನ್ನ ಇನ್ಸ್ಟಿಟ್ಯೂಷನ್ ಬೆಂಗಳೂರು ಇನ್ಸ್ಟಿಟ್ಯೂಷನ್ದ ಕೆಲವು ಸ್ಕೂಲ್ಸ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿ ಗೌರ್ಮೆಂಟ್ ಸ್ಕೂಲ್ ಜೊತೆ ಅನುಕೂಲ ಆಗಲಿ ಅಂತ ಹೇಳಿ. ಸೊ ಅದರಿಂದ ಶಿಕ್ಷಣ ಬಹಳ ಪ್ರಬಲವಾದಂಥ ಅಸ್ತ. ಇವತ್ತು ಕರಿಯಪ್ಪನವರ ಸೇವೆಯನ್ನು ನಾವು ಸ್ಮರಿಸ್ಕೊಳ್ತಾ ಇದ್ದೇವೆ. ನನಗೆ ಪುರಂದರದಾಸ್ ಅವ್ರ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮಸುಖಮಯ ಅಂತಾರೆ. ಹಂಗೆ ಇಂಥ ಒಬ್ಬ ಕರ್ಮಯೋಗಿ, ಒಬ್ಬ ಸರಸ್ವತಿ ಪುತ್ರ ಈ ಕ್ಷೇತ್ರದ ಒಬ್ಬ ಶಾಸಕರಾಗಿ ಕೆಲಸ ಮಾಡಿದ್ರು ಇಲ್ಲಿ ಮತ್ತು ಶಾಸಕರಲ್ಲಿ. ಆ ಕ್ಷೇತ್ರದಲ್ಲಿ ನನಗೂ ಒಂದು ಶಾಸಕರಾಗುವಂಥ ಒಂದು ಭಾಗ್ಯ ಈ ತಾಲೂಕಿನ ಮಹಾಜನತೆ ನೀವೆಲ್ಲ ಸೇರಿ ಕೊಟ್ಟಿದ್ದಾರಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಜಾಸ್ತಿ ಹೊತ್ತು ಮಾತಾಡೋದು ಬೇಡ, ಬೇರೆ ಸಂದರ್ಭ ಮಾತಾಡ್ತೀನಿ. ನೀವೆಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯವರು ಆಹ್ವಾನ ಕೊಟ್ಟದ ಮೇಲೆ ತಾವೆಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಬಂದು ಭಾಳ ಸಂತೋಷ. ನಾನು ಕೂಡ ತಮಿಳುನಾಡಿನ ಇದರಿಂದ ಕೇರಳದಿಂದ ಬಂದೆ. ಮದ್ದೂರು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನನ್ನ ಕುಟುಂಬ. ಸೊ ಬಂದು ಹೋಗಲೇ ನಾನು ಭಾಳ ಕಷ್ಟ ಆಯಿತು. ಮತ್ತೆ ಮಾತು ಕೊಟ್ಕೊಂಡ್ಬಿಟ್ಟಿದ್ದೆ. ಇದಾದಮೇಲೆ ಮುಂಬೈಗೆ ಹೋಗ್ಬೇಕು. ಮುಂಬೈಲಿ ಒಂದು ಕಾರ್ಯಕ್ರಮ ಇದೆ, ಏನಾಗ್ತದೆ ಗೊತ್ತಿಲ್ಲ. ಆದರೂ ಭಾಳ ಪ್ರೀತಿಯಿಂದ ಬಂದಿದ್ದೇನೆ. ಚಿಕ್ಕ ಮಕ್ಕಳನ್ನ ನೋಡುವಂಥ ಒಂದು ಭಾಗ್ಯ, ನಿಮ್ಮನ್ನು ಭೇಟಿ ಮಾಡುವಂಥ ಭಾಗ್ಯ ಸಿಕ್ತು. ನಿಮ್ಮ ಆಶೀರ್ವಾದ ಈ ಸಂಸ್ಥೆ ಮೇಲೆ, ನನ್ನ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.